ನಮಸ್ತೆ ಫ್ರೆಂಡ್ಸ್, ನಾನು ಇಮ್ರಾನ್ ಪಾಷಾ, ಮುದಿಕೇರ್, ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್. ಇವತ್ತು ಒಂದು ವಂಡರ್ಫುಲ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂತ ಬಂದಿದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್. ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಈ ಒಂದು ಇಂಡಸ್ಟ್ರಿ ಬಗ್ಗೆ ಏನು ಅರ್ಥ ಆಗಿದೆ ನನಗೆ. ಸೊ ಆ ಒಂದು ಇಂಡಸ್ಟ್ರಿಯ ಪರಿಚಯ ನಾನು ನಿಮ್ ಜೊತೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆ ಒಂದು ನನ್ನ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿಗೆ ತುಂಬಾ ಜನ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೀತಾರೆ, ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರೀತಾರೆ. ಹಾಗಾದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಇವತ್ತು ವಿಶ್ವದಾದ್ಯಂತ ಆಲ್ ಓವರ್ ವರ್ಲ್ಡ್ ತುಂಬಾ ಜನ, ತುಂಬಾ ಕಂಪನೀಸ್ ಈ ಒಂದು ವ್ಯವಸ್ಥೆಯಲ್ಲಿ ಆಲ್ರೆಡಿ ತೊಡ್ಕೊಂಡಿದ್ದಾರೆ. ಸಿಸ್ಟಮ್ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗ್ತಿದೆ. ಆಲ್ ಓವರ್ ವರ್ಲ್ಡ್ ಹೈಕ್ ಆಗಿ ರನ್ ಆಗ್ತಕ್ಕಂಥ ಒಂದು ಬಿಸ್ನೆಸ್ ಅಂದ್ರೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಆ ಒಂದು ಬಿಸ್ನೆಸ್ ಬಗ್ಗೆ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಏನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಹತ್ವ ಏನು, ಯಾಕೆ ನನ್ನ ಲೈಫಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಕು. ಇವತ್ತು ಹೊರದೇಶದಲ್ಲೆಲ್ಲ ಈ ಒಂದು ಸಿಸ್ಟಮ್ ವರ್ಲ್ಡ್ ವೈಡ್ ಫಾಸ್ಟ್ ಆಗಿ ಗ್ರೋತ್ ಆಗ್ತಕ್ಕಂಥ ಒಂದು ಇಂಡಸ್ಟ್ರಿ. ಇವತ್ತು ಪ್ರಪಂಚದಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಅನ್ನೋಕ್ಕಂಥದ್ದು ಫಾಸ್ಟ್ ಆಗಿ ಗ್ರೋತ್ ಆಗ್ತಾ ಇತ್ತು. ಆದ್ರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಫಾಸ್ಟ್, ಅತಿ ಹೆಚ್ಚು ವೇಗದಲ್ಲಿ ಬೆಳೀತಕ್ಕಂಥ ಒಂದು ಇಂಡಸ್ಟ್ರಿ ಇದಾಗಿದೆ. ಹಾಗಾದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋ ಜೊತೆ ಇರಿ, ಯಾಕಂತಂದ್ರೆ ನಿಮಗೆ ಕಂಪ್ಲೀಟ್ ನಿಜವಾದ ಮಾಹಿತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಏನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್, ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಡೆಫಿನೇಷನ್ ಏನು? ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಕಂಪನಿಯಿಂದ ಡೈರೆಕ್ಟ್ ಕಸ್ಟಮರ್ಗೆ ಜನಗಳ ನೆಟ್ವರ್ಕ್ ಇಂದ ಹೋಗೋದೇ ನೆಟ್ವರ್ಕ್ ಮಾರ್ಕೆಟಿಂಗ್. ನಾವು ಆಲ್ರೆಡಿ ಸಾಕಷ್ಟು ಮಾರ್ಕೆಟಿಂಗ್ ಅಲ್ಲಿ ಇದೀವಿ. ನಮಗೆ ಗೊತ್ತಿರತಕ್ಕಂಥದ್ದು ಒಂದು ಸಾಂಪ್ರದಾಯಿಕ ಮಾರುಕಟ್ಟೆ, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅದು ಬಿಟ್ರೆ ನೆಕ್ಸ್ಟ್ ಇಂಡಸ್ಟ್ರಿ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್. ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ, ಒಂದು ಕಂಪನಿ ಒಂದು ಒಬ್ಬ ಕಸ್ಟಮರ್ಗೆ ಪ್ರಾಡಕ್ಟ್ ರೀಚ್ ಮಾಡಬೇಕು. ಸಾಂಪ್ರದಾಯಿಕ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕಂಪನಿ ಒಬ್ಬ ಕಸ್ಟಮರ್ಗೆ ಪ್ರಾಡಕ್ಟ್ ರೀಚ್ ಮಾಡಬೇಕು ಅಂತಂದ್ರೆ ಕ್ಯಾರಿ ಫಾರ್ವರ್ಡ್ ಏಜೆಂಟ್ ಗಳು ಬೇಕು, ಡಿಸ್ಟ್ರಿಬ್ಯೂಟರ್ ಗಳು ಬೇಕು, ಹೋಲ್ಸೇಲರ್ಸ್ ಬೇಕು, ರೀಟೇಲರ್ ಬೇಕು. ಮೋರ್ ಓವರ್ ಈ ಕಂಪನಿನ ಪ್ರಮೋಟ್ ಮಾಡಕ್ಕೆ ಒಬ್ಬ ಅಡ್ವರ್ಟೈಸ್ಮೆಂಟ್ಸ್ ಬೇಕು. ಸೊ ಇದಕ್ಕೆಲ್ಲದೂ ಕೂಡ ತುಂಬಾನೇ ಕಾಸ್ಟ್ ಎಫಿಷಿಯಂಟ್ ಆಗ್ತಾ ಇದೆ. ತುಂಬಾ ಹಣ ತುಂಬಾ ವೇಸ್ಟ್ ಆಗ್ತಾ ಇದೆ. ಒಬ್ಬ ಗ್ರಾಹಕನಿಗೆ ದುಡ್ಡು ಸಾಕಷ್ಟು ಕಡೆ ಇಲ್ಲಿ ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ. ಅದಕ್ಕೋಸ್ಕರನೇ ಈ ಒಂದು ಇಂಡಸ್ಟ್ರಿ ಹೊರದೇಶದೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಏನಕ್ಕೆ ಅಂತಂದ್ರೆ, ಇಲ್ಲಿ ಪ್ರತಿಯೊಬ್ಬ ಕನ್ಸಲ್ಟೆಂಟ್ ಕೂಡ ಬೆಳಿಬಹುದು, ಪ್ರತಿಯೊಬ್ಬ ಕಸ್ಟಮರ್ ಕೂಡ ಉಳಿತಾಯ ಆಗ್ಬಹುದು. ಆ ತರ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿದೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್. ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನಾಗುತ್ತೆ, ಒಂದು ಪ್ರಾಡಕ್ಟ್ ಒಂದು ಕಂಪನಿಯಿಂದ ಡೈರೆಕ್ಟ್ ಗ್ರಾಹಕರಿಗೆ ರೀಚ್ ಆಗುತ್ತೆ. ಹೇಗೆ ಅಂತಂದ್ರೆ ಜನಗಳ ಮುಖಾಂತರನೇ ಗೊತ್ತಾಗುತ್ತೆ. ಸೊ ಹೇಗೆ ಜನಗಳ ನೆಟ್ವರ್ಕ್ ಹೇಗೆ ಹೋಗುತ್ತೆ ಅಂತಂದ್ರೆ ವರ್ಡ್ ಆಫ್ ಮೌತ್ ಅಂತ ನಾವು ಕರಿತೀವಿ. ಇವತ್ತು ಪ್ರತಿಯೊಬ್ರು ನೀವೆಲ್ಲರೂ ಕೂಡ ಆಲ್ರೆಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಳಗಿದ್ದೀರಾ. ಹೇಗೆ ಅಂತ ಕೇಳ್ತೀರಾ? ಈಗ ಜಸ್ಟ್ ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಊರಿನ ಫೇಮಸ್ ಸ್ವೀಟ್ ಶಾಪ್ ಯಾವುದು ಅಂತ ನೀವು 100% ರೆಕಮೆಂಡ್ ಮಾಡ್ತೀರಾ. ನೀವು ಸ್ವೀಟ್ ಯಾವುದು, ಲಾಡು ಇಷ್ಟ ಅಂದ್ರೆ ಇದೇ ಶಾಪ್ ಅಲ್ಲಿ ಹೋಗಿ ಲಾಡು ತಿನ್ನಿ ಅಂತ ಹೇಳ್ತೀರಾ, ಯಾಕಂದ್ರೆ ಅಲ್ಲಿ ಬೆಸ್ಟ್ ಸಿಗುತ್ತೆ ಅಂತ. ಸೊ ನೀವು ರೆಕಮೆಂಡ್ ಮಾಡೋದ್ರಿಂದ ನಿಮಗೆ ಏನಾದ್ರು ಲಾಭ ಆಯ್ತಾ? ನಾನು ಹೋಗಂತೂ ಅಲ್ಲಿ ತಗೊಬಂದೆ, ಸ್ವೀಟ್ ತಗೊಂಡ್ಬಂದೆ, ಚೆನ್ನಾಗಿತ್ತು. ಆದ್ರೆ ನಿಮಗೆ ಆ ಸ್ವೀಟ್ ಅಂಗಡಿಯವ್ರು ಮತ್ತೇನಾದ್ರು ಲಾಡು ಕೊಟ್ನ ಎಕ್ಸ್ಟ್ರಾ ಫ್ರೀ ಆಗಿ? ಇಲ್ಲ. ಅದೇ ತರ ಸಾಕಷ್ಟು ನೀವು ರೆಕಮೆಂಡ್ ಮಾಡಿದ್ರ, ಒಂದು ಬಟ್ಟೆ, ಒಂದು ಕ್ಲೋತ್ ಆಗಿರ್ಬೋದು, ಎಲ್ಲದನ್ನು ರೆಕಮೆಂಡ್ ಮಾಡಿದಿರಾ. ಒಂದು ಹಾಸ್ಪಿಟಲ್ ರೆಕಮೆಂಡ್ ಮಾಡಿದಿರಾ, ಪ್ರತಿಯೊಂದು ಕೂಡ ರೆಕಮೆಂಡ್ ಮಾಡಿದಿರಾ. ಒಂದು ಮೂವಿಯನ್ನು ಕೂಡ ರೆಕಮೆಂಡ್ ಮಾಡಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ. ನಿಮ್ಮ ಪ್ರಿಫರೆನ್ಸ್ ಮೇಲೆ, ನಿಮ್ಮ ರೆಕಮೆಂಡೇಶನ್ ಮೇಲೆ ತುಂಬಾ ಜನ ಅದನ್ನ ನೋಡಿರ್ತಾರೆ, ಅನುಭವಿಸಿರ್ತಾರೆ. ಆದ್ರೆ ನಿಮಗೆ ಏನಾದ್ರು ಲಾಭ ಆಗಿದೆಯಾ? ಇಲ್ಲ. ಅದೇ ವ್ಯವಸ್ಥೆ ನಾನು ಇನ್ನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ನಾನು ಅನುಭವಿಸ್ತಾ ಇದ್ದೀನಿ, ನನಗೆ ಸ್ಯಾಟಿಸ್ಫೈಡ್ ಆಗಿದೆ, ನನಗೆ ಖುಷಿ ಅನಿಸ್ತಾ ಇದೆ. ಆ ಖುಷಿನ ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಅನುಭವನ ಹಂಚ್ಕೋತಾ ಇದ್ದೀನಿ. ಈ ರೀತಿ ನಾನು ಆ ವಸ್ತುನ ಅನುಭವಿಸ್ತಾ ಇದ್ದೀನಿ, ನನಗೆ ಕ್ವಾಲಿಟಿ ಪ್ರಿಫರೆನ್ಸ್ ಆಗಿದೆ, ನನಗೆ ಇಷ್ಟ ಆಗಿದೆ, ಅಥವಾ ಯಾವ್ದೋ ಒಂದು ಸರ್ವಿಸ್ ನನಗೆ ಇಷ್ಟ ಆಗಿದೆ, ಆ ಸರ್ವಿಸ್ ನೀನು ಒಂದು ಅವಕಾಶ ನೋಡು ಅಂತ ನಾನು ಜಸ್ಟ್ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆ ರೆಕಮೆಂಡೇಶನ್ ಮಾಡೋದಕ್ಕೋಸ್ಕರನು ನನಗೆ ಇನ್ಕಮ್ ಬರುತ್ತೆ ಅಂತಂದ್ರೆ, ಇಂತ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಅಲ್ಲಿ ನಾನು ಇರ್ಬೇಕಾ ಬೇಡವಾ ಅಂತ ಜಸ್ಟ್ ಯೋಚನೆ ಮಾಡಿ. ಇದು ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್. ಜಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಇವತ್ತು ತುಂಬಾ ತರದ ಕಂಪನೀಸ್ ಇದೆ, ತುಂಬಾ ತರದ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಗಳಿದೆ, ವೆರೈಟೀಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇವತ್ತು ತುಂಬಾ ಜನ ಯಾಕೆ ನೆಗೆಟಿವ್ ಹೋಗಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ, ತುಂಬಾ ಜನ ಮೋಸ ಹೋಗಿರ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಯಾಕಂದ್ರೆ ಅದು ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೆಟ್ವರ್ಕ್ ಅಂದ್ರೆ ಇವತ್ತು ದೂರ ಹೋಗ್ತಿದ್ದಾರೆ. ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಮಾಡೋದಕ್ಕೆ ಈ ಒಂದು ವಿಡಿಯೋ ನೀವು ಮಸ್ಟ್ ಅಂಡ್ ಶುಡ್ ವಾಚ್ ಮಾಡಲೇಬೇಕು. ಯಾಕೆಂತಂದ್ರೆ ಯಾವ ತರದ ಕಂಪನೀಸ್ ಇವತ್ತು ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಒಂದು ನಿಜವಾದ ಕಂಪನಿ ಇದೆ, ಇನ್ನೊಂದು ಫಾಲ್ಸ್.
ಒಂದು ಟ್ರೂ ಒಂದು ಫಾಲ್ಸ್ ಕಂಪನೀಸ್ ಗಳಿದೆ. ನಿಜವಾದ ಕಂಪನಿ ಯಾವ್ದು ಆಯ್ಕೆ ಮಾಡ್ಕೋಬೇಕು, ಫಾಲ್ಸ್ ಕಂಪನಿ ಹೇಗಿರುತ್ತೆ ಅನ್ನೋ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಹೇಗೆ ಅಂತಂದ್ರೆ, ಆ ಒಂದು ಕಂಪನಿಯಲ್ಲಿ ಪ್ರಾಡಕ್ಟ್ ಇರಲ್ಲ, ಏನು ಇರಲ್ಲ, ನಥಿಂಗ್, ಜಸ್ಟ್ ಒಂದು ಇನ್ವೆಸ್ಟ್ಮೆಂಟ್. ಕೆಲಸ ಏನು, ಜಸ್ಟ್ ಇನ್ನೊಬ್ರನ್ನ ಜಾಯಿನ್ ಮಾಡ್ತಾ ಹೋಗುದು. ಏನು ಇನ್ವೆಸ್ಟ್ ಮಾಡಿಸೋದು, ನನ್ನ ಫ್ರೆಂಡಿಗೆ ಜಾಯಿನ್ ಮಾಡಿಸೋದು, ಒಬ್ರು ಇಬ್ರು 3 ಜನ ಜಾಯಿನ್ ಮಾಡಿಸೋ, ಆ ಇನ್ವೆಸ್ಟ್ಗೆ ನಿಮಗೆ ಇನ್ಕಮ್ ಬರುತ್ತೆ ಅನ್ನೋದು ಇರುತ್ತೆ. ಈ ತರ ಒಂದು ಸಿಸ್ಟಮ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ ತರ ಒಂದು ಸ್ಕೀಮ್ ಇದೆ ಅಂದ್ರೆ ಇದು ಸ್ಕೀಮ್ ಸಿಸ್ಟಮ್, ಇದು ಸ್ಕ್ಯಾಮ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಜನರನ್ನ ಸೇರ್ಸೋ ಕೆಲಸ ಮಾಡಕ್ ಹೋಗ್ಬಾರ್ದು, ಇನ್ವೆಸ್ಟ್ ಮಾಡಿಸ್ಬಾರ್ದು. ಅಲ್ಲಿ ನನಗೆ ಏನು ಪ್ರಾಡಕ್ಟ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಒಂದು ಇನ್ವೆಸ್ಟ್ ಮಾಡ್ತೀವಿ, ಜನ ಸೇರಿಸ್ತೀವಿ, ಆ ಇನ್ವೆಸ್ಟ್ಮೆಂಟ್ ಇಂದ ನನಗೆ ರಿಟರ್ನ್ಸ್ ಬರ್ತಾ ಇರೋದಂದ್ರೆ ಅದು ಲೈಫ್ ಲಾಂಗ್ ಉಳಿಯೋದಲ್ಲ. ಜಸ್ಟ್ ಅದು ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಅಂದ್ರೆ, ಜಸ್ಟ್ ಈಗ ಒಂದು ಪ್ರಾಡಕ್ಟ್ ಇದೆ, ನಾನು ಬೈಯಿಂಗ್ ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ತೀನಿ, ನನ್ನ ವಿಧಾನ ಚೇಂಜ್ ಮಾಡ್ತೀನಿ. ರೆಗ್ಯುಲರ್ ಟ್ರೆಡಿಷನಲ್ ಮಾರ್ಕೆಟಿಂಗ್, ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ ಆ ತರ ಬೈಯಿಂಗ್ ಹ್ಯಾಬಿಟ್ ಅನ್ನ ಬಿಟ್ಟು ನೇರ ಮಾರುಕಟ್ಟೆ ವ್ಯವಸ್ಥೆ ಹೋಗ್ತೀನಿ. ನಾನು ನನಗ್ ಬೇಕಾಗಿರೋ ವಸ್ತುನ ತಗೋತೀನಿ, ಪರ್ಚೇಸ್ ಮಾಡ್ತೀನಿ, ಬಳಸ್ತೀನಿ. ನನಗೆ ಕ್ವಾಲಿಟಿ ಇಷ್ಟ ಆಯ್ತು, ನನಗೆ ಅದರಿಂದ ಆರೋಗ್ಯ ಸಿಕ್ತು, ನನಗೆ ಉಳಿತಾಯ ಆಗಿದ್ದನ್ನ ನಾನು ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಹಂಚ್ಕೋತೀನಿ. ಹಂಚ್ಕೊಳ್ಳೋದ್ರಿಂದ ನನ್ನ ನೆಟ್ವರ್ಕ್ ಮುಖಾಂತರ ನಾನು ರೆಕಮೆಂಡ್ ಮಾಡೋದ್ರಿಂದ ಅವರು ಕೂಡ ಆ ಸಿಸ್ಟಮ್ ಒಳಗಡೆ ಇದ್ದಾಗ, ಅವರು ಆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಇಷ್ಟ ಆದಾಗ ಅದಕ್ಕೆ ನನ್ನ ಕಂಪನಿ ಏನ್ ಮಾಡುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಕಮ್ ಕೊಡುತ್ತೆ. ಇದೇ ರೀತಿ ಸಾಕಷ್ಟು ಕಂಪನೀಸ್, ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್ ಇರ್ತಕ್ಕಂಥದ್ದು. ಜಸ್ಟ್ ಯೂಸ್ ಅಂಡ್ ರೆಫರ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇನ್ನೊಂದು ಮೇಜರ್ ಏನು ಅಂತಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ಆಸ್ ಎ ಗ್ರಾಹಕನಾಗಿ ಹೋಗ್ಬೋದು. ಗ್ರಾಹಕನಾಗಿ ಹೋದ್ರೂ ಕೂಡ ನನಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಿಸ್ನೆಸ್ ಸಿಗುತ್ತೆ. ಇದು ಒಂದು ಅದ್ಭುತ. ಬಿಸ್ನೆಸ್ ಫ್ರೀ ಆಗಿ ನನಗೆ ಸಿಗ್ತಕ್ಕಂಥದ್ದು, ಇದು ಆಪ್ಷನಲ್ ಅಷ್ಟೇ. ನನಗೆ ಬೇಕು, ನಾನು ದೊಡ್ಡದಾಗಿ ಸಾಮ್ರಾಜ್ಯ ಕಟ್ಟಬೇಕು, ನಾನು ಜೀವನದಲ್ಲಿ ಒಂದು ಹೈಯೆಸ್ಟ್ ಪೊಸಿಷನ್ ಹೋಗ್ಬೇಕು ಅಂದ್ರೆ ಈ ಬಿಸ್ನೆಸ್ ಫ್ರೀ ಆಗಿ ನಿಮಗೆ ಸಿಗ್ತಕ್ಕಂಥ ಒಂದು ವಂಡರ್ಫುಲ್ ಸಿಸ್ಟಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿದೆ. ಇಲ್ಲ ನನಗೆ ಬಿಸ್ನೆಸ್ ಬೇಡ ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್, ಒಳ್ಳೆ ಸಿಸ್ಟಮ್ ಇರುತ್ತೆ, ಒಳ್ಳೆ ಆರೋಗ್ಯ ಸಿಗ್ತಕ್ಕಂಥ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ. ಅದನ್ನ ಬಳಸ್ಕೊಂಡು ನನ್ನಷ್ಟಕ್ಕೆ ನಾನು ಆರಾಮಾಗಿ ಈ ಮಧ್ಯವರ್ತಿಗಳಿಗೆ ಹೋಗೋ ಹಣನ ಉಳಿಸ್ಕೊಂಡು ನನ್ನ ಹಣ ನಾನು ಉಳಿಸ್ಕೊಂಡು ಆರಾಮಾಗಿರ್ಬೋದು. ಇದು ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್. ಹಾಗಾದ್ರೆ ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮೇಜರ್ ಆಗಿ ನಮಗೆ ಸಿಗ್ತಕ್ಕಂಥದ್ದು ಒಂದು ಪ್ಯಾಸಿವ್ ಇನ್ಕಮ್. ನಮಗೆ ಗೊತ್ತಿರೋದು ಒಂದೇ ಒಂದು ಆಕ್ಟಿವ್ ಇನ್ಕಮ್. ಇವತ್ತು ಕೆಲಸ ಮಾಡ್ತೀವಿ, ಇವತ್ತು ದುಡಿತೀವಿ, ಇವತ್ತು ಆದಾಯ ತಗೋತೀವಿ, ನಾಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆದಾಯ ಇಲ್ಲ. ಅದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಕೆಲವು ವರ್ಷ ನೀವು ಕೆಲಸ ಮಾಡಿ ನೆಕ್ಸ್ಟ್ ಕೆಲಸ ಮಾಡ್ದಲೇ ಇದ್ರೂ ಕೂಡ ನಿಮಗೆ ಆದಾಯ ಬರೋ ವ್ಯವಸ್ಥೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದೆ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ನೀವು ಒಂದು ಟೀಮ್ ಆಗಿರ್ಬೋದು, ಒಂದು ಸ್ಟ್ರಕ್ಚರ್ ಆಗಿರ್ಬೋದು, ಒಂದು ಬಿಲ್ಡ್ ಮಾಡ್ತೀರಾ. ಇಲ್ಲಿ ತನ್ನಿಚ್ಚಿಗೆ ತಾನೇ ಒಂದು ಪ್ರಾಡಕ್ಟ್ ಸೇಲ್ ಆದಾಗೆ ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಇಲ್ಲಿ ಪ್ರಾಡಕ್ಟ್ ಇದೆ, ನೀವು ರೆಕಮೆಂಡ್ ಮಾಡ್ತೀರಾ, ಅವ್ರಿಗೆ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಅವ್ರ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಹಂಚ್ಕೋತಾರೆ, ಅದರಿಂದ ಬಿಸ್ನೆಸ್ ಗ್ರೋತ್ ಆಗುತ್ತೆ. ನಿಮ್ಮಲ್ಲಿ ಬಿಸ್ನೆಸ್ ಆದ್ರೆ ನಿಮಗೆ ಇನ್ಕಮ್ ಬರುತ್ತೆ. ಇದು ನಿಜವಾದ ಫ್ಯಾಕ್ಟ್. ಕಂಪನಿಗೆ 1 ಕೋಟಿ ಟರ್ನ್ ಓವರ್ ಆಯ್ತು ಅಂತಂದ್ರೆ ಆದ್ರೆ ಅಷ್ಟು, ಫಾರ್ ಎಕ್ಸಾಂಪಲ್ ಒಂದು 10% ನಿಮ್ಗೆ ಇನ್ಕಮ್ ಬರುತ್ತೆ ಅನ್ಕೊಳ್ಳಿ. 1 ಕೋಟಿ ಟರ್ನ್ ಓವರ್ಗೆ 10% ಅಂದ್ರೆ 10 ಲಕ್ಷ ಇನ್ಕಮ್ ನಿಮಗೆ ಬರುತ್ತೆ. ಆ ತರ ಪ್ರತಿಯೊಬ್ಬ ಗ್ರಾಹಕನಿಗೂ ಬರ್ತಕ್ಕಂಥ ವ್ಯವಸ್ಥೆ ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್. ಆದ್ರೆ ನಿಜವಾದ ಇನ್ನೊಂದು ಡಿಮೆರಿಟ್ ಏನು, ಜನಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ, ಫಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಮಾತ್ರ ದುಡ್ಡು, ಲಾಸ್ಟ್ ಗೆ ಜಾಯ್ನ್ ಆಗೋರಿಗೆ ದುಡ್ಡಿಲ್ಲ ಅಂತ ಅನ್ಕೋತಾರೆ. ಇದು ನಿಜವಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರತಿಯೊಬ್ಬರಿಗೂ ಆಗಿರ್ತಕ್ಕಂಥದ್ದು. ಮೈ ಡಿಯರ್ ಫ್ರೆಂಡ್ಸ್, ಇದು ಏನು ಅಂತಂದ್ರೆ ಯಾರಿಗೂ ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗ್ತಕ್ಕಂಥ ಅವಕಾಶನೇ ನೆಟ್ವರ್ಕ್ ಮಾರ್ಕೆಟಿಂಗ್. ಇವತ್ತು ನೀವು ಲಾಸ್ಟ್ ಗಾದ್ರೂ ಜಾಯ್ನ್ ಆಗಿ, ಲೇಟ್ ಆಗಾದ್ರೂ ಜಾಯ್ನ್ ಆಗಿ, ಆದ್ರೆ ನೀವು ಎಷ್ಟು ಲೇಟ್ ಆಗಿ ಜಾಯ್ನ್ ಆಗ್ತೀರಾ ಅಷ್ಟು ಲೇಟ್ ಆಗಿ ನಿಮಗೆ ಸಕ್ಸಸ್ ಸಿಗುತ್ತೆ ಅಷ್ಟೇ ಹೊರತು ಪ್ರತಿಯೊಬ್ಬರಿಗೂ ಒಳ್ಳೆ ಅವಕಾಶ ಸಿಗುತ್ತೆ. ಯಾರು ಎಷ್ಟು ಬೇಕಾದ್ರೂ ಇನ್ಕಮ್ ಅನ್ನ ಗಳಿಸಬಹುದು, ಯಾರಕ್ಕಿಂತ ಎಷ್ಟು ಫಾಸ್ಟ್ ಆಗ್ಬೇಕಾದ್ರೂ ಇನ್ಕಮ್ ಮಾಡ್ಬೋದು. ಮೊದಲನೇ ವ್ಯಕ್ತಿ ಜಾಯ್ನ್ ಆಗಿದಾರಲ್ವಾ, ಲಾಸ್ಟ್ ವ್ಯಕ್ತಿಗೂ ಕೂಡ ಅಷ್ಟೇ ಈಕ್ವಲ್ ಆಪರ್ಚುನಿಟಿ ಇರುತ್ತೆ. ಮೊದಲನೇ ವ್ಯಕ್ತಿಗಿಂತ ಜಾಸ್ತಿ ಇನ್ಕಮ್ ಪಡೆಯುವ ಒಂದು ಆಪರ್ಚುನಿಟಿ ಸಿಗುತ್ತೆ. ಅದು ಲೆಂತ್, ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲದೂ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್. ಆದ್ರೆ ಒಂದು ತಿಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ಜಾಯ್ನ್ ಆದವರಿಗೆ ಮಾತ್ರ ಇನ್ಕಮ್, ಲಾಸ್ಟ್ ಜಾಯ್ನ್ ಆಗೋರಿಗೆ ಇನ್ಕಮ್ ಇಲ್ಲ ಅನ್ನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ದೂರ ಮಾಡ್ಕೊಳ್ಳಿ. ಹಾಗಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ಬೆಳಿಬೇಕು ಅಂತಂದ್ರೆ, ನಾನು ಸಕ್ಸಸ್ ಆಗ್ಬೇಕು ಅಂದ್ರೆ ಕೆಲವು ಅಂಶಗಳನ್ನ ನಾನು ಕಲಿಬೇಕು. 5 ಎಫೆಕ್ಟಿವ್ ಐಡಿಯಾಸ್ ಗಳಿದೆ. ಆ ಐಡಿಯಾಸ್ ಗಳನ್ನ ನಾನು ನನ್ನ ಒಳಗಡೆ ತಗೊಂಡ್ರೆ ಇವತ್ತು ಮನೇಲಿ ಕೂತ್ಕೊಂಡು ಆನ್ಲೈನ್ ಅಲ್ಲೂ ಕೂಡ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್, ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಸಿಚುವೇಶನ್ ಕೂಡ ಮನೇಲಿ ಕೂತ್ಕೊಂಡು ಆನ್ಲೈನ್ ನಡೀತಕ್ಕಂಥ ಒಂದು ಬಿಸ್ನೆಸ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್. ಈ ತರದ ಸಿಚುವೇಶನ್ ಅಲ್ಲೂ ಗ್ರೋತ್ ಆಗ್ತಕ್ಕಂಥ ಒಂದು ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಇವತ್ತು ಹೆಲ್ತ್ ಸಪ್ಲಿಮೆಂಟ್ಸ್ ಬೇಕಾಗಿದೆ. ಆ ಹೆಲ್ತ್ ಸಪ್ಲಿಮೆಂಟ್ಸ್ ನ ರೀಚ್ ಮಾಡ್ತಾ ಇರೋದೇ ಫಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ಇವತ್ತು ಜನಗಳಿಗೆ ಆರೋಗ್ಯ ಅನ್ನೋದು ಅರ್ಥ ಮಾಡಿಸ್ತಾ ಇರೋದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಸಕ್ಸಸ್ ಪಡಿಬೇಕು ಅಂತಂದ್ರೆ
ನಮಗೆ ಆ ಕಂಪನಿ ಬೇಕಾಗಿದೆ, ಜೊತೆಲಿ ಆ ಕಂಪನಿಯ ಪ್ಲಾನ್ಸ್ ಬೇಕಾಗಿದೆ, ಟೀಮ್ ಬೇಕಾಗಿದೆ, ಗೋಲ್ಸ್ ಬೇಕಾಗಿದೆ, ನನ್ನ ಮೈಂಡ್ ಸೆಟ್ ಬೇಕಾಗಿದೆ, ಬಿಸ್ನೆಸ್ ಹೇಗ್ ಮಾಡ್ಬೇಕು, ಅದನ್ನ ಸ್ಟ್ರಾಟಜೀಸ್ ಏನು, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಏನು, ಇನೋವೇಷನ್ಸ್ ಏನ್ ಮಾಡ್ಬೇಕು, ಪ್ರತಿಯೊಂದು ಕೂಡ ನಿಮಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಪರ್ಸನಾಲಿಟಿ ಗ್ರೋತ್ ಆಗ್ತಾ ಹೋಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಇದು ಒಂದು ಬಿಗ್ಗೆಸ್ಟ್ ಇಂಡಸ್ಟ್ರಿ. ಈ ಒಂದು ಇಂಡಸ್ಟ್ರಿಯಲ್ಲಿ ಎಂತ ವ್ಯಕ್ತಿ ಕೂಡ ಏನ್ ಬೇಕಾದ್ರೂ ಆಗ್ತಕ್ಕಂತ ಒಂದು ಅಚೀವ್ಮೆಂಟ್ಸ್ ಇಲ್ಲಿ ಮಾಡಬಹುದು. ಅದಕ್ಕೆ ನಾನು ನನಗೆ ಫೇವ್ರೇಟ್ ಆಗಿರ್ತಕ್ಕಂತ ನನ್ನ ಅಪ್ಲೈನ್ಸ್ ಆಗಿರ್ಬೋದು, ನನ್ನ ಗುರು ಅಂತ ನಾನು ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅವರ ಒಂದು 2-3 ಜನ ಪರಿಚಯ ಮಾಡ್ಕೊಡ್ತೀನಿ. ಇವತ್ತು ಇವರೆಲ್ಲ ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ. ಈ ತರ ತುಂಬಾ ಲಕ್ಷಾಂತರ ಜನ ಇದ್ದಾರೆ. ಅದಕ್ಕೆ ನೀವು ಭಾಗಿಯಾಗಬೇಕು ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಆಗಿದ್ರೆ. ಸೊ ಜಸ್ಟ್ ಆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ನಾನು ಹೇಳಿದೆ ಯಾವ ವ್ಯಕ್ತಿ ಹೇಗ್ ಬೇಕಾದ್ರೂ ಬೆಳಿಬಹುದು ಅಂತ. ಸೊ ಇವರು ನಮ್ಮ ಸಕ್ಸಸ್ಫುಲ್ ಲೀಡರ್ ಒಬ್ರು, ನನ್ನ ಅಪ್ಲೈನ್ ಆಗಿರ್ಬೋದು, ಮಿಸ್ಟರ್ ಗಣೇಶ್ ದೇವಾಡಿಗರ್ ಸರ್ ಅಂತ ಹೇಳ್ಬಿಟ್ಟು. ಇವರು ಒಬ್ಬ ಸಾಮಾನ್ಯ ಹೋಟೆಲ್ ಕ್ಲೀನರ್ ಆಗಿದ್ದು, ಹೋಟೆಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಇವತ್ತು 70 ಲಕ್ಷದ ಜಾಗ್ವಾರ್ ಕಾರಿಗೆ ಓನರ್ ಆಗಿದ್ದಾರೆ. ಪ್ರತಿ ತಿಂಗಳು 14 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್, ಪ್ಯಾಸಿವ್ ಇನ್ಕಮ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಜಸ್ಟ್ ಚೆಕ್ ಮಾಡ್ಕೊಡಿ. ಇಲ್ಲಿ ಎಜುಕೇಶನ್ ಬೇಕಾಗಿಲ್ಲ, ಯಾವ ವ್ಯಕ್ತಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವ್ರು ಯಾರು ಅಲ್ಲ, ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ, ಹೋಟೆಲ್ ಕ್ಲೀನರ್, ಇವತ್ತು ಜಾಗ್ವಾರ್ ಕಾರಿಗೆ ಓನರ್ ಆಗಿದ್ದಾರೆ. ಅದೇ ನೆಕ್ಸ್ಟ್ ಒಬ್ಬ ಮಹಾನ್ ವ್ಯಕ್ತಿ. ನಾನು ಹೇಳಿದೆ ಯಾರು ಏನ್ ಬೇಕಾದ್ರೂ ಬೆಳಿಬಹುದು. ಮೊದಲನೇ ವ್ಯಕ್ತಿ ಮಾತ್ರ ಬೆಳೆಯಕ್ ಆಗಲ್ಲ, ಲಾಸ್ಟ್ ವ್ಯಕ್ತಿ ಬೆಳೆಯಕ್ ಆಗಲ್ಲ. ಮೊದಲನೇ ವ್ಯಕ್ತಿ ಮಾತ್ರ ಬೆಳಿಬಹುದು, ಕೊನೆಗೆ ಬರೋ ವ್ಯಕ್ತಿ ಬೆಳೆಯಕ್ ಆಗಲ್ಲ ಅಂತಲ್ಲ. ಸೊ ಇದೇ ಗಣೇಶ್ ದೇವಾಡಿಗರ್ ಸರ್ ಏನ್ ಮಾಡಿದ್ರು, ಇನ್ನೊಬ್ಬ ವ್ಯಕ್ತಿ ಅವರ ಫ್ರೆಂಡ್ ಗೆ ರೆಕಮೆಂಡ್ ಮಾಡಿದಾಗ ಸೊ ಅವರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಜಸ್ಟ್ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ಗಣೇಶ್ ದೇವಾಡಿಗರ್ ಸರ್ 70 ಲಕ್ಷ ಕಾರ್ ತಗೊಂಡ್ರೆ, ಅವ್ರು ರೆಕಮೆಂಡ್ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು 1 ಕೋಟಿ ಕಾರಿಗೆ ಓನರ್ ಆಗಿದ್ರೆ, ಅವರೇ ನಮ್ಮ ಹೆಮ್ಮೆಯ ಯೂತ್ ಐಕಾನ್ ಮಿಸ್ಟರ್ ಸಂತೋಷ್ ಶೆಟ್ಟಿ ಸರ್ ಅಂತ ಹೇಳಿ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ಲಕ್ಸುರಿಯಸ್ ಕಾರ್, ಇವತ್ತು ಪಾರ್ಷೆ ಕಾರ್ ಅನ್ನೋಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಹುಡುಕಿದ್ರೆ ಕೇವಲ 75 ಕಾರ್ಸ್ ಮಾತ್ರ ಇದೆ. ಈಗ 76ನೇ ಕಾರೇ ನಮ್ಮ ಸಂತೋಷ್ ಶೆಟ್ಟಿ ಸರ್. ಇದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು. ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಬೆಳವಣಿಗೆ, ಗ್ರೋತ್ ಆಗ್ಬಹುದು. ನೆಕ್ಸ್ಟ್ ಇವರು ಮಿಸ್ಟರ್ ರಾಜು ಡಿಜಿ ಮತ್ತೆ ವಿಜಯ್ ಡಿಜಿ ಸರ್ ಅಂತ ಹೇಳ್ಬಿಟ್ಟು, ಇವರು ನನ್ನ ಗುರುಗಳು, ನನ್ನ ಮೆಂಟರ್, ಆರಾಧ್ಯ ದೇವರು ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ನನ್ನ ಒಂದು ಕಂಪನಿಯ ಗ್ರೇಟ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಆಲ್ ಓವರ್ ಇಂಡಿಯಾ ರೆಕಗ್ನೈಸ್ ಆಗ್ತಕ್ಕಂಥ ಒಬ್ಬ, ಸಾಕಷ್ಟು ಯೂತ್ಸ್ ನ ಕ್ರಿಯೇಟ್ ಮಾಡ್ತಕ್ಕಂಥ, ಸಾಕಷ್ಟು ಮಿಲಿಯನರ್ಸ್ ನ ಕ್ರಿಯೇಟ್ ಮಾಡ್ತಕ್ಕಂಥ ವ್ಯಕ್ತಿ ಇವರು. ಅನ್ಬಿಲೀವಬಲ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಾಧನೆ ಮಾಡಿದರೆ ಆಲ್ ಓವರ್ ಇಂಡಿಯಾ ರೆಕಗ್ನೈಸ್ ಆಗ್ತಾರೆ. ಒಬ್ಬ ಸಾಮಾನ್ಯ ರೈತನ ಮಕ್ಕಳು ಕೂಡ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ರೆ. ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬರ್ತಕ್ಕಂಥದ್ದು. ಒಬ್ರು ITI ಮಾಡ್ತಾ ಇದ್ರು, ಒಬ್ರು IAS ಗೆ ಹೋಗ್ತಾ ಇದ್ರು, ITI ಕಂಪ್ಲೀಟ್ ಆಗಿ ಜಾಬ್ ಮಾಡ್ತಿದ್ರು. ಜಾಬ್ ಅನ್ನ ಬಿಟ್ಟು ಈ ಒಂದು ಸಿಸ್ಟಮ್ ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇವತ್ತು ಬ್ರದರ್ಸ್ ಇಬ್ರು ಸೇರಿಸಿ ಇನ್ಕಮ್ ಮಾಡ್ತಕ್ಕಂಥದ್ದು ಆಶ್ಚರ್ಯ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, 23,93,000 ಅಪ್ರಾಕ್ಸಿಮೇಟ್ 24,000 ಇಬ್ರದ್ದು ಸೇರಿಸಿ. ಆಕ್ಚುಲಿ ಇವ್ರಿಗೆ ಈ ಇನ್ಕಮ್ ಮ್ಯಾಟರ್ ಅಲ್ಲ, ಯಾಕಂತಂದ್ರೆ ಇವರ ಒಂದು ಕಾಂಟ್ರಿಬ್ಯೂಷನ್ ವರ್ಲ್ಡ್ ಗೆ ತುಂಬಾನೇ ದೊಡ್ಡದಿದೆ. ಆ ಒಂದು ಕಾಂಟ್ರಿಬ್ಯೂಷನ್ ಕೇಳಿದ್ರೆ ಇವತ್ತು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕಂತಂದ್ರೆ ಇವತ್ತು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಗೂ ಬೆಳೆಸೋಕಂತ ಒಂದು ಜವಾಬ್ದಾರಿ ತಗೊಂಡಿರ್ತಕ್ಕಂಥದ್ದು. ಸೊ ನನಗೂ ಈ ಅವಕಾಶ ಸಿಕ್ಕಿದ್ದು ಈ ಮಹಾನ್ ವ್ಯಕ್ತಿಗಳಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಡಿಜಿ ಸರ್ ಅಂಡ್ ರಾಜು ಡಿಜಿ ಸರ್, ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಇನ್ನೊಂದು ಬಿಗ್ಗೆಸ್ಟ್ ಏನು ಅಂತಂದ್ರೆ, ಇವತ್ತು ಲೇಡೀಸ್ ಏನು ಮಾಡಕ್ ಆಗಲ್ಲ, ಹೌಸ್ ವೈಫ್ ಏನು ಮಾಡಕ್ ಆಗಲ್ಲ, ಮನೆಯಲ್ಲೇ ಇರ್ಬೇಕು ಅಂತ ಇಲ್ಲ. ಸೊ ಸಾಮಾನ್ಯವಾದ ಹೌಸ್ ವೈಫ್ ಕೂಡ ಇವತ್ತು ನನ್ನ ಒಂದು ಕಂಪನಿ, ನನ್ನ ಸಿಸ್ಟಮ್ ಅಲ್ಲಿ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ತಿಂಗಳಿಗೆ 1,27,00,000 ಕೂಡ ಆದಾಯ ಗಳಿಸ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, 20 ವರ್ಷದ ಹಿಂದ್ಗಡೆ ನೀವು ಹೇಗೆ ಇವತ್ತು ಮನೇಲಿ ಕೂತಿದಿರೋ ಅದೇ ರೀತಿ ಸಾಮಾನ್ಯವಾದ ಹೌಸ್ ವೈಫ್ ಆಗಿರ್ತಕ್ಕಂಥ ವ್ಯಕ್ತಿ ಇವರು. ಇವರ ಒಂದು ಆಲೋಚನೆ, ಒಂದು ಡಿಸಿಷನ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಂಡ್ರು ಇವತ್ತು ಆಲ್ ಓವರ್ ಇಂಡಿಯಾ ರೆಕಗ್ನೈಸ್ ಆಗ್ತಕ್ಕಂಥ ಒಂದು ಸೆಲೆಬ್ರಿಟಿ ಆಗಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಇದು ಪ್ಯಾಸಿವ್ ಇನ್ಕಮ್ 1 ಕೋಟಿ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ನಮಗೆಲ್ಲ ಇದು ಸಾಧ್ಯನಾ ಅಂತ ಅನ್ಸುತ್ತೆ. ಆಲ್ರೆಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಈ 1 ಕೋಟಿ ಅನ್ನೋದು ತುಂಬಾ ಕಡಿಮೆ. ಇವತ್ತು 5 ಕೋಟಿ ದುಡಿಯೋರು ಇದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, 100 ಕೋಟಿ ದುಡಿಯೋರು ಇದ್ದಾರೆ. ಯಾಕಂದ್ರೆ ಹೊರಗಡೆ ಹೋದ್ರೆ, ಹೊರಗಡೆ ಪ್ರಪಂಚನ ಅರ್ಥ ಮಾಡ್ಕೊಂಡ್ರೆ ಈ ಒಂದು ಸಮುದ್ರದಲ್ಲಿ ಒಂದು ಸಣ್ಣ ಡ್ರಾಪ್ ಇದ್ದ ಹಾಗೆ 1 ಕೋಟಿ. ಮೈ ಡಿಯರ್ ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಅಂತ ಒಂದು ಬಿಗ್ಗೆಸ್ಟ್ ಇಂಡಸ್ಟ್ರಿ. ಸೊ ಕಡಿಮೆ ಸಮಯದಲ್ಲಿ ಹೈಯೆಸ್ಟ್ ಸಕ್ಸಸ್ ಪಡಿಬೇಕು, ಹೈಯೆಸ್ಟ್ ಇನ್ಕಮ್ ಪಡಿಬೇಕು ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಅ ಬಿಗ್ಗೆಸ್ಟ್ ಇಂಡಸ್ಟ್ರಿ. ಸೊ ಈಗ ನೀವು ರೆಡಿ ಆಗಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್
ಮಿಲಿಯನಿಯರ್ ನೆಕ್ಸ್ಟ್ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋ ಒಂದು ಡಿಸಿಷನ್ ಇದೆ ಅಂತಂದ್ರೆ ಸೊ ಚೂಸ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಒಂದು ಇಂಡಸ್ಟ್ರಿನ, ಅದರಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಕಂಪನಿನ ಚೂಸ್ ಮಾಡ್ಕೊಳ್ಳಿ. ಆಕ್ಚುಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ ರಿಸರ್ಚ್ ಪ್ರಕಾರ ನಾನು ಹುಡುಕಿರೋ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಕಂಪನಿ, ನಾನು ಅಡಾಪ್ಟ್ ಮಾಡ್ತಕ್ಕಂಥ ಕಂಪನಿ ಅಂತಂದ್ರೆ ಇಂಡಿಯಾದ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಇವತ್ತು ಸಕ್ಸಸ್ಫುಲ್ 25 ವರ್ಷದ ಇಂಡಸ್ಟ್ರಿ ಅಂತಂದ್ರೆ ಅದು ಮೋದಿಕೇರ್. ನೆಟ್ವರ್ಕ್ ಮಾರ್ಕೆಟಿಂಗ್ ನ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇದು ಮೋದಿಕೇರ್. ಯಾಕಂತಂದ್ರೆ ನಾವ್ ಯಾರೇ ಆಗಿರ್ಬೋದು, ಟೂರಿಗೆ ಹೋಗ್ಬೇಕು ಅದನ್ನ ಒಬ್ಬ ಕಾರನ್ನ ಬುಕ್ ಮಾಡಿದ್ರೆ ಅಲ್ಲಿ ಡ್ರೈವರ್ ಜಸ್ಟ್ ನಿಮ್ ಫ್ರೆಂಡೇ, ಅವ್ರಿಗೆ ಡ್ರೈವಿಂಗ್ ಬರ್ತಿರಲ್ಲ. ಜಸ್ಟ್ ನೀವು ಅವ್ರ ಜೊತೆ ಏನಾದ್ರು ಟ್ರಿಪ್ ಹೋಗಕ್ ಇಷ್ಟಪಡ್ತೀರಾ ಅಥವಾ ಎಕ್ಸ್ಪೋರ್ಟ್ ಡ್ರೈವರ್ ಜೊತೆ ಹೋಗಕ್ ಇಷ್ಟಪಡ್ತೀರಾ? ಮೈ ಡಿಯರ್ ಫ್ರೆಂಡ್ಸ್, ಎಕ್ಸ್ಪೋರ್ಟ್ ಡ್ರೈವರ್ ಜೊತೆನೆ ಹೋಗೋದಕ್ಕೆ ಪ್ರಯತ್ನ ಪಡೋದು. ಗೊತ್ತಿಲ್ದೇ ಡ್ರೈವಿಂಗ್ ಕಲ್ತಿರೋರ್ ಜೊತೆ ನಾವು ಕೂರೋದಕ್ಕೂ ಇಷ್ಟಪಡಲ್ಲ. ಅದೇ ರೀತಿ ಇವತ್ತು ನನ್ನ ಕಂಪನಿ 25 ವರ್ಷದಿಂದ ಸತತದಿಂದ ಎಕ್ಸ್ಪೀರಿಯನ್ಸ್ ಪಡೆದಿದೆ ಅಂತ ಒಂದು ಕಂಪನಿ ಜೊತೆ ನಾನಿರೋದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಸೊ ಯಾರಿಗೆಲ್ಲ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು, ಇಂಡಸ್ಟ್ರಿ ಬಗ್ಗೆ ತಿಳ್ಕೊಬೇಕು, ನನ್ನ ಕಂಪನಿಯ ಬಗ್ಗೆ ತಿಳ್ಕೊಬೇಕು, ಇದರಲ್ಲಿ ಹೇಗೆ ನಾನು ಸಾಧನೆ ಮಾಡ್ಬೋದು, ಏನೆಲ್ಲ ಕಲಿಬೇಕು, ಫಾಸ್ಟ್ ಆಗಿ ಮನೇಲಿ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡಿ ಫಾಸ್ಟ್ ಆಗಿ ಹೇಗೆ ಗ್ರೋತ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಟೆನ್ಷನ್ಸ್ ಏನು ಮಾಡ್ಕೋಬೇಡಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ. ಈ ಒಂದು ನಂಬರ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಹೇಗೆ ಒಂದು ಸಿಸ್ಟಮ್ ಅನ್ನ ನಾನು ಆಫ್ ಮಾಡ್ಕೋಬೇಕು. ಓಕೆ, ಅದೇ ರೀತಿ ಇಂಡಸ್ಟ್ರಿ, ನನ್ನ ಕಂಪನಿ ಮೋದಿಕೇರ್ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಸಿಗುತ್ತೆ. ಯಾರೆಲ್ಲ ನಾನು ನನ್ನ ಅಪ್ಲೈನ್ಸ್, ನನ್ನ ಗುರುಗಳು ಅಂತ ನಾನು ಯಾರು ತೋರಿಸುತ್ತೋ ಅವರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹೇಗೆ ಅವರು ಬೆಳೆದ್ರು, ಅವರ ಸೀಕ್ರೆಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಡಿಸೈಡ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಡಿಸೈಡ್ ಮಾಡ್ಲಿಲ್ಲ ಅಂತಂದ್ರೆ ಲೈಫ್ ಅಲ್ಲಿ ಏನು ಮಾಡೋಕೆ ಆಗಲ್ಲ. ಫಸ್ಟ್ ನಿಮ್ಮ ನಿರ್ಧಾರ ದೃಢ ಇರಬೇಕು. ನಾನು ನನ್ನ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆಗ್ಬೇಕು ಅನ್ನೋ ಡಿಸಿಷನ್ ನೀವು ಮಾಡಿದ್ರೆ ಮೈ ಡಿಯರ್ ಫ್ರೆಂಡ್ಸ್ 100% ಅದಕ್ಕೆ ಸಿಸ್ಟಮ್ ಸಪೋರ್ಟಿವ್ ಆಗಿದೆ, ಸ್ಕೂಲ್ ರೆಡಿ ಆಗಿದೆ, ಎಜುಕೇಶನ್ ರೆಡಿ ಆಗಿದೆ. ಈಗ ಬಂದು ಅಡ್ಮಿಷನ್ ಆಗೋದು ಒಂದೇ ರಿಮೈನಿಂಗ್. ಓಕೆ, ಸೊ ಜಸ್ಟ್ ನೀವು ಡಿಸೈಡ್ ಮಾಡಿ. ನಿಮ್ಮ ಫ್ಯೂಚರ್ ಇಲ್ಲಿ ಯಾವ್ದು ಕೂಡ ಕಂಪಲ್ಸರಿ ಇಲ್ಲ. ಜಸ್ಟ್ ನಿಮ್ಮ ಫ್ಯೂಚರಿಗೋಸ್ಕರ ನೀವು ಡಿಸೈಡ್ ಮಾಡಿ. ಯಾಕಂತಂದ್ರೆ ಈ ಒಂದು ಇಂಡಸ್ಟ್ರಿಯಿಂದ ನಮ್ಮ ದೇಶ ಶ್ರೀಮಂತ ದೇಶ ಆಗೋದಕ್ಕೆ ಹೊರಟಿದೆ. ಯಾಕಂತಂದ್ರೆ ಅಂತ ಒಂದು ರೆವಲ್ಯೂಷನ್ ಈ ಒಂದು ಇಂಡಸ್ಟ್ರಿ ಆಗುತ್ತೆ. ಯಾಕಂತಂದ್ರೆ ನಾವು ಸ್ಕೂಲ್ ಎಲ್ಲ ಇರ್ಬೇಕಾದ್ರೆಲ್ಲ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಂತ ಬರ್ತಿದ್ವಿ. ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಜನರೇಷನ್ ಇಂಡಿಯಾ ಇಸ್ ಎ ಡೆವಲಪ್ಡ್ ಕಂಟ್ರಿ ಅಂತ ಬರೀಬೇಕಾಗಿದೆ. ಸೊ ಅದಕ್ಕೆ ಈ ಒಂದು ಇಂಡಸ್ಟ್ರಿ ಮೇಜರ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಸೊ ಎಲ್ಲರೂ ಕೂಡ 100% ಈ ಒಂದು ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ಡಿಸಿಷನ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಆಲ್ ದ ಬೆಸ್ಟ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ.